ಪಕ್ಷ ಸಾರ್ವಜನಿಕರ ಹಣ ಲೂಟಿ ಮಾಡಿದೆ. ಅದಕ್ಕೆ ಪ್ರತಿಯಾಗಿ ಜನರಿಗೆ ಖಾಲಿ ಚೊಂಬು ಕೊಟ್ಟಿದೆ. ಬಿಜೆಪಿ ಭಾರತೀಯ ಚೊಂಬು ಪಾರ್ಟಿ ಅಂತ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಲೇವಡಿ ಮಾಡಿದ್ದಾರೆ. ಕಾಂಗ್ರೆಸ್ ಮೊಟ್ಟಮೊದಲ ಬಾರಿಗೆ ಕರ್ನಾಟಕದಲ್ಲಿ ಚೊಂಬು ಆ್ಯಡ್ ಕೊಟ್ಟಿತ್ತು. ಇದೀಗ ರಾಹುಲ್ ಗಾಂಧಿ ಅದನ್ನು ನ್ಯಾಷನಲ್ ವೈಸ್ ಹೈಪ್ ಮಾಡ್ತಾ ಇದ್ದಾರೆ. ಏನು ಹೇಳಿದ್ರು ರಾಹುಲ್ ಗಾಂಧಿ ಚೊಂಬನ್ನು ಇಟ್ಕೊಂಡು ಕೇಳಿಸ್ಕೊಳ್ಳಿ. आपको दिखाने जा रहा हूं बीजेपी क्या करने जा रही है। भारतीय चंबू पार्टी भारतीय चंबू पार्टी नरेंद्र मोदी जी की पार्टी। आपको दिखाने जा रहा हूं बीजेपी क्या करने जा रही है। भारतीय चंबू पार्टी भारतीय चंबू पार्टी ಇದಕ್ಕೆ ಟಕ್ಕರ್ ಕೊಟ್ಟಿದೆ ಕಾಂಗ್ರೆಸ್, ಅಂದರೆ ಬಿ ಜೆ ಪಿ. ಹಿಂದುಳಿದ ವರ್ಗಕ್ಕೆ ಮುಸ್ಲಿಮರು ಅನ್ನುವಂಥ ರೀತಿಯಲ್ಲಿ ಚೊಂಬು ಕೊಟ್ಟಿರೋದು ನೀವು ಅನ್ನುವಂಥ ರೀತಿಯಲ್ಲಿ. ವಿಶ್ವಕರ್ಮರಿಗೆ ಚೊಂಬು ಕೊಟ್ಟಿದ್ದೀರಿ, ಕುರುಬರಿಗೆ ಚೊಂಬು ಕೊಟ್ಟಿದ್ದೀರಿ, ಈಡಿಗರಿಗೆ ಚೊಂಬು ಕೊಡ್ತಾ ಇದ್ದೀರಿ, ಕುಂಬಾರರಿಗೆ ಚೊಂಬು ಕೊಡ್ತಾ ಇದ್ದೀರಿ, ಗಾಣಿಗರಿಗೆ ಚೊಂಬು ಕೊಡ್ತಾ ಇದ್ದೀರಿ, ಉಪ್ಪಾರರಿಗೆ ಚೊಂಬು ಕೊಡ್ತಾ ಇದ್ದೀರಿ, ಕ್ಷತ್ರಿಯರಿಗೆ ಚೊಂಬು ಕೊಡ್ತಾ ಇದ್ದೀರಿ, ಸವಿತಾ ಸಮಾಜಕ್ಕೆ ಚೊಂಬು, ಮಡಿವಾಳರಿಗೆ ಚೊಂಬು, ಕೋಲಿ ಸಮಾಜಕ್ಕೆ ಚೊಂಬು, ನೇಕಾರರಿಗೆ ಚೊಂಬು ಅಂಥೇಳಿ ಅದಕ್ಕೆ ಚೊಂಬು ನಾವಲ್ಲ ನೀವು ಅನ್ನುವಂಥ ರೀತಿಯಲ್ಲಿ ಅದು ಟೀಕೆಯನ್ನು ಮಾಡಿದೆ. ಈ ನಡುವೆ ರಣಕಣದಲ್ಲಿ ಸಂಚಲನ ಸೃಷ್ಟಿಸಿದ ಗಿಫ್ಟ್ ಕಾರ್ಡ್ ದಿನದಿಂದ ದಿನಕ್ಕೆ ಹೊಸ ತಿರುವು ಪಡೆದುಕೊಳ್ತಾ ಇದೆ. ಗಿಫ್ಟ್ ಕಾರ್ಡ್ ನೀಡಿದ್ದಾರೆ ಎಂಬ ಆರೋಪದ ಬಗ್ಗೆ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ನಡೆಸಿದೆ. ಹಾಗಾದರೆ ಗಿಫ್ಟ್ ಕಾರ್ಡ್ ಅಂದರೆ ಏನು? ಈ 5 ಗ್ಯಾರಂಟಿ ಮತ್ತು ಗಿಫ್ಟ್ ಕಾರ್ಡ್ ಬೇರೆ ಬೇರೆನಾ? ಅದರ ಬಗ್ಗೆ ಮತದಾರರು ಏನು ಹೇಳಿದ್ದಾರೆ? ಇದರ ಬಗ್ಗೆ ಕುಮಾರಸ್ವಾಮಿ ನಿನ್ನೆ ಮತ್ತು ಡಿ ಕೆ ಶಿವಕುಮಾರ್, ಡಿ ಕೆ ಸುರೇಶ್ ಭಾಳ ಜೋರಾಗಿ ಮಾತಾಡಿದರು. ಮಾನ ಮರ್ಯಾದೆ ಇದೆಯಾ ಇಲ್ಲಿ? ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ತನಕ ಬಂದಿತ್ತು, ಏಕವಚನದಲ್ಲಿ ಮಾತುಗಳಾಗಿತ್ತು. ಏನು ಇದರ ಹಿನ್ನೆಲೆ ಏನು ಗಿಫ್ಟ್ ಕಾರ್ಡ್? ಅವತ್ತು ಬಾಲಕೃಷ್ಣ ಕೂಡ ಗಿಫ್ಟ್ ಕಾರ್ಡ್ ಬಗ್ಗೆ ಮಾತಾಡಿದರು. ಆಮೇಲೆ ರಾಮನಗರದ MLA ಕೂಡ ಗಿಫ್ಟ್ ಕಾರ್ಡ್ ಬಗ್ಗೆ ಮಾತಾಡಿದರು. ಆಮೇಲೆ ನಿಖಿಲ್ ಕುಮಾರಸ್ವಾಮಿ ಕೂಡ ಗಿಫ್ಟ್ ಕಾರ್ಡ್ ಬಗ್ಗೆ ಮಾತಾಡಿದರು. ನಿನ್ನೆ ಮತದಾನ ಮಾಡಿ ಬಂದಾಗ ಕುಮಾರಸ್ವಾಮಿ ಅವರು ಮಾತಾಡಿದರು. ಏನಿದು ಬನ್ನಿ ನೋಡೋಣ. ಗ್ಯಾರಂಟಿ ಕಾರ್ಡ್ ನೀಡಿ ಗಿಫ್ಟ್ ನೀಡೋದಾಗಿ ಆಮಿಷ. ಗಿಫ್ಟ್ ಕಾರ್ಡ್ ಬಗ್ಗೆ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್. 14 ಕ್ಷೇತ್ರದಲ್ಲಿ ಇಷ್ಟು ದಿನ ಅಖಾಡದಲ್ಲಿ ಹೆಂಡ ಹಣ ಕುಣಿದಾಡ್ತಿತ್ತು. ಅಷ್ಟೇ ಯಾಕೆ, ಪೊಲೀಸರ ಭೇಟಿಯಲ್ಲಿ ಬಂಗಾರ ವಜ್ರ ಕೂಡ ಸಿಕ್ಕಿತ್ತು. ಆದರೆ ನಿನ್ನೆ ಮತದಾನ ಮಾಡಿ ದಳಪತಿ ಗಿಫ್ಟ್ ಕಾರ್ಡ್ ಬಾಂಬ್ ಸಿಡಿಸಿದ್ರು, ಹೊಸ ಸಂಚಲನ ಸೃಷ್ಟಿಸಿದ್ರು. ಆದರೆ ಗಿಫ್ಟ್ ಕಾರ್ಡ್ ಬಗ್ಗೆ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ನಡೆಸಿದೆ. ಕಾರ್ಡ್ ಮುಂಭಾಗದಲ್ಲಿ ಗ್ಯಾರಂಟಿ ಯೋಜನೆ ಕುರಿತ ಮಾಹಿತಿ, ಹಿಂಭಾಗದಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಪ್ರಣಾಳಿಕೆ ಗ್ಯಾರಂಟಿ ಯೋಜನೆಗಳು. ಈ ಕಾರ್ಡನ್ನು 2 ಭಾಗವಾಗಿ ಮಾಡಿದರೆ ಅದರ 2 ಬದಿಗಳಲ್ಲಿ ದೇವರ ಭಾವಚಿತ್ರಗಳು ಹಾಗೂ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರ ಭಾವಚಿತ್ರ. ಇಂತಹ ಗ್ಯಾರಂಟಿ ಕಾರ್ಡನ್ನು ಕಾಂಗ್ರೆಸ್ ಕಾರ್ಯಕರ್ತರು ಹಂಚಿ ಚುನಾವಣೆ ಬಳಿಕ ಗಿಫ್ಟ್ ನೀಡ್ತೇವೆ ಎಂದು ಆಮಿಷ ಒಡ್ಡಿದ್ದಾರೆ ಎಂಬ ಆರೋಪ ಕೇಳಿ ಬಂದಿದೆ. ಡಮ್ಮಿ ಕೂಪನ್ ಕಾರ್ಡ್ಗಳು ಕೊಟ್ಕೊಂಡು ಊರಲ್ಲಿ ಮೋಸ ಮಾಡ್ತಾ ಇದ್ದಾರೆ. ಮೋಸದಲ್ಲಿ 5,000 ರೂಪಾಯಿ ಕೊಟ್ಟಿದ್ರು, ಈ ಸರಿ ಡಮ್ಮಿ ಕಾರ್ಡ್ಗಳು ಈ ತರ ಕೊಡ್ತಾ ಇದ್ದಾರೆ. ಇನ್ನು ಕಾಂಗ್ರೆಸ್ ಕಾರ್ಯಕರ್ತರ ಈ ನಡೆಗೆ ಬಿಜೆಪಿ ಕಾಂಗ್ರೆಸ್ ಕಾರ್ಯಕರ್ತರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಜನರಿಗೆ ಏನೇ ಆಮಿಷ ಒಡ್ಡಿದ್ರು ಈ ಚುನಾವಣೆ ಇದು ನಡೆಯೋಲ್ಲ ಎಂದು ಕಿಡಿಕಾರಿದ್ದಾರೆ. ನಿನ್ನೆ ಮತದಾರರಿಗೆ ಎಲ್ಲ ಕಾಂಗ್ರೆಸ್ ಅಭ್ಯರ್ಥಿ ಡಿ ಕೆ ಸುರೇಶ್ ಅವರು ಬೆಳಗಿನ ಜಾವ 4 ಗಂಟೆಗೆ ಅವರ ಕಾರ್ಯಕರ್ತರ ಕೈಲಿ ಈ ತರ ಕಾರ್ಡ್ಗಳನ್ನ ಶುರು ಮಾಡಿದ್ರು. ಯಾಕಂದ್ರೆ MLA ಎಲೆಕ್ಷನ್ ಇದೇ ತರ ಕಾರ್ಡ್ ಸುಮಾರು 60 ರಿಂದ 70 ಕ್ಷೇತ್ರ ಅವ್ರು ಗೆದ್ದಿದ್ರು. ಇದನ್ನ ತಿರ್ಗಾ ಪ್ಲೇ ಮಾಡಿದ್ದಾರೆ. ಹೌದು ಸರ್, ಗ್ಯಾರಂಟಿ ಕಾರ್ಡ್ಗಳು ಕೊಟ್ಟಿದ್ದಾರೆ. ಕಾಂಗ್ರೆಸ್ ಅವ್ರು ಕೊಟ್ಟಿರೋದು ನಿಜ. ಅದನ್ನೆಲ್ಲ ನಮ್ ಕಾರ್ಯಕರ್ತರು ಹಿಡಿದು ನಿನ್ನೆ 5ನೇ ವಾರ್ಡ್ ಅಲ್ಲಿ ಗಲಾಟೆನೂ ನಡೆದಿದೆ. ಅದ್ರ ಪರವಾಗಿ ಇವ್ರೇನು ಹಳೆ ಸತಿನೂ ಗ್ಯಾರಂಟಿ ಕಾರ್ಡ್ ಕೊಟ್ಟು ಜನಕ್ಕೆ ಉಲ್ಲುಕ ಪಟ್ಟೆ ಮಾಡಿದ್ರು, ಈ ಸತಿನೂ ಅದನ್ನ ನಾವು ಮಾಡ್ಬೋದು ಅಂತ ರಿಪೀಟ್ ಮಾಡಿದ್ರು. ಅದು ವರ್ಕೌಟ್ ಆಗಿಲ್ಲ. ಒಟ್ಟಾರೆ ತೀವ್ರ ಕುತೂಹಲ ಕೆರಳಿಸಿರುವ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಚುನಾವಣಾ ಕಣದಲ್ಲಿ ಗ್ಯಾರಂಟಿ ಸದ್ದು ಮಾಡಿದೆ. ಆರೋಪ ಪ್ರತ್ಯಾರೋಪಗಳ ನಡುವೆ ಮತದಾರ ಪ್ರಭು ಯಾರ ಕೈ ಹಿಡಿದಿದ್ದಾನೆ ಎಂಬುದಕ್ಕೆ ಜೂನ್ 4ರವರೆಗೂ ಕಾಯಬೇಕಿದೆ.
ಮಹದೇವಸ್ವಾಮಿ, ಕುರುಣೇಗಾಲ, ರಿಪಬ್ಲಿಕ್ ಕನ್ನಡ, ರಾಮನಗರ.